ಬೆಂಗಳೂರಿನಲ್ಲಿ ಮತ್ತೆ ಬೀದಿ ನಾಯಿಗಳ ಹಾವಳಿ ಶುರುವಾಗಿದೆ. 4 ಮಕ್ಕಳು ಸೇರಿ 8 ಜನರಿಗೆ ನಾಯಿ ಕಚ್ಚಿರುವಂತಹ ಘಟನೆ ದಾಸರಹಳ್ಳಿಯ ಅಶ್ವತ್ಥಪುರದಲ್ಲಿ ನಡೆದಿದೆ. ಇದರಿಂದ ಬೇಸತ್ತಂತಹ ಸಾರ್ವಜನಿಕರು ಬಿಬಿಎಂಪಿ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಬಿಬಿಎಂಪಿ ಮೇಯರ್ ಚಿಕಿತ್ಸೆ ಕೊಡಿಸ್ತೀವಿ, ಪರಿಹಾರ ಕೊಡೋಕೆ ಆಗಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಬೆಂಗಳೂರಿನ ದಾಸರಹಳ್ಳಿಯ ಅಶ್ವತ್ಥಪುರದ ನಾಗರಿಕರೆಲ್ಲ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿದ್ರು. ಕಾರಣ ಮಿತಿ ಮೀರಿರೋ ನಾಯಿಗಳ ಹಾವಳಿ. ಅಶ್ವತ್ಥಪುರದಲ್ಲಿ 2 ನಾಯಿಗಳು 8 ಜನರ ಮೇಲೆ ಗರಿ ಸಿಕ್ಕ ಕಡೆ ಕಚ್ಚಿ ಗಾಯಗೊಳಿಸಿದೆ. ದಾಳಿಗೊಳಗಾದವರಲ್ಲಿ 2 ಮಕ್ಕಳು ಸೇರಿದ್ದಾರೆ. ಇದರಲ್ಲಿ ಒಂದು ನಾಯಿಯನ್ನ ಸಾರ್ವಜನಿಕರೇ ಹಿಡಿದು ಹೊಡೆದು ಸಾಯಿಸಿದ್ದಾರೆ. ಆ ಏರಿಯಾದಲ್ಲಿ ಒಂದು ನಾಯಿ ಕಚ್ಚಿರೋದು, ಅದು ಸುಮಾರು ನೈಟ್ 1 ಗಂಟೆ ಕಚ್ಚಿರೋದು. ಅವ್ನು ಇನ್ನೊಬ್ಬ ಹುಡುಗನ ಟ್ರೀಟ್ಮೆಂಟ್ ಕೊಡ್ತಾವ್ರೆ ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡವ್ರು ಆಂಬುಲೆನ್ಸ್ ಅಲ್ಲಿ. ಅವ್ನಿಗೆ ಕೆನ್ನೆನೇ ಇಲ್ಲ ಸರ್, ಇಷ್ಟು ಪೂರ್ತಿ ಕಿತ್ಕೊಂಡ್ ಬಂದಂಗ ಆಗ್ಬಿಟ್ಟಿದೆ ಫುಲ್ಲು. ಇವ್ರಿಗೆ ಒಂದು 6-7 ಜನಕ್ಕೆ ಬೆಳಗ್ಗೆ ಆಗಿರೋದು, 7 ಗಂಟೆ ಸುಮಾರು 6 ಗಂಟೆ ಸುಮಾರು. ಆ ಹುಡುಗನಿಗೇನೋ ನೈಟ್ 1 ಗಂಟೆಗೆ ಆಗಿರೋದು. ಬಿಬಿಎಂಪಿ ಮೇಯರ್ ಶಾರದಮ್ಮ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ನಾಯಿಗಳಿಂದ ಕಡಿತಕ್ಕೊಳಗಾದವರಿಗೆ ಚಿಕಿತ್ಸೆ ಕೊಡಿಸ್ತೀವಿ, ಆದ್ರೆ ಪರಿಹಾರ ಕೊಡೋಕೆ ಆಗಲ್ಲ ಅನ್ನೋದು ಶಾರದಮ್ಮ ಮಾತು. ನಾವೊಂದು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಕೈಲಾದಷ್ಟು ನಮ್ಮ ಪಾಲಿಕೆಯಿಂದ ಏನ್ ಸೌಲಭ್ಯ ಕೊಡಬಹುದು ಅದನ್ನ ಕೊಡ್ತೀವಿ ನಾವು. ಈಗಾಗಲೇ ನಮ್ಮ ಡಾಕ್ಟರ್ಗಳೆಲ್ಲ ನೋಡ್ತಾ ಇದ್ದಾರೆ, ನೋಡೋದಕ್ಕೆ ನಾನು ಸಹ ಹೇಳಿದ್ದೇನೆ. ಆ ರೀತಿ ನಾವು ಪರಿಹಾರ ಏನು ಕೊಡ್ಸಕ್ಕಾಗೋದಿಲ್ಲ. ಏನು ಅದು ವಾಸಿ ಆಗೋದಕ್ಕೆ ಆಸ್ಪತ್ರೆಯಿಂದ ಏನ್ ಸೌಲಭ್ಯ ಆಗಬೇಕು ಅದನ್ನ ಮಾಡ್ಕೊಡ್ತೀವಿ. ಒಟ್ಟಾರೆ ಬೆಂಗಳೂರಿನಲ್ಲಿ ಪದೇ ಇಂತಹ ದಾಳಿ ನಡೆದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿರೋದು ದುರಂತವೇ ಸರಿ. ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಬ್ಯಾಂಕ್ನಿಂದ ಹಣ ತರ್ತಾ ಇದ್ದ ಉದ್ಯಮಿಯೊಬ್ಬರನ್ನ ಹಿಂಬಾಲಿಸಿದ ಕಳ್ಳರು ಅವರ ಬಳಿ ಇದ್ದ 4,10,000 ರೂಪಾಯಿ ಹಣವನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಪುಲಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಲ್ಸ್ ಪಾರ್ಕ್ ಬಳಿ ಈ ಘಟನೆ ನಡೆದಿದೆ. ಕೆಜಿಹಳ್ಳಿಯ ನಿವಾಸಿ ಸಾಜಿದ್ ರೆಹಮಾನ್ ಹಣ ಕಳ್ಕೊಂಡವರು. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಕೆಜಿಹಳ್ಳಿಯ ಸಿಂಡಿಕೇಟ್ ಬ್ಯಾಂಕ್ನಿಂದ 4,10,000 ರೂಪಾಯಿ ಹಣ ಡ್ರಾ ಮಾಡಿ ತಮ್ಮ ಕೆನೆಟಿಕ್ ಹೊಂಡಾದ ಡಿಕ್ಕಿಯಲ್ಲಿ ಇಟ್ಟಿದ್ರು. ಕೆಲಸದ ನಿಮಿತ್ತ ಕೋಲ್ಸ್ ಪಾರ್ಕ್ ಬಳಿ ಇರೋ ಐಸಿಐಸಿಐ ಬ್ಯಾಂಕ್ ಬಳಿ ತಮ್ಮ ವಾಹನ ನಿಲ್ಲಿಸಿ ಬ್ಯಾಂಕ್ಗೆ ಹೋಗಿದ್ದಾರೆ. ಈ ಸಮಯದಲ್ಲಿ ದುಷ್ಕರ್ಮಿಗಳು ಡಿಕ್ಕಿಯಲ್ಲಿದ್ದ ಹಣವನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಡಿಕ್ಕಿ ಕಳ್ಳರಿಗಾಗಿ ಹುಡುಕಾಟ ಆರಂಭ ಆಗಿದೆ. ಚೆಕ್ ಬುಕ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಒಳಗೋಗಿ ಬರೋಷ್ಟರೊಳಗೆ 4,10,000 ರೂಪಾಯಿ ಆಕ್ಟಿವಾ ಗಾಡಿ ಫ್ರಂಟ್ ಡಿಕ್ಕಿ ಒಳಗೆ ಡಿಕ್ಕಿ ಹೊಡೆದು ಕಳ್ಳತನ ಮಾಡಿದ್ದಾರೆ. ಹಗಲೊಳಗೆ ಹಿಂಗೆ ಕಳ್ಳತನ ಮಾಡಿದ್ರೆ ಇನ್ನು ರಾತ್ರಿ ಅನ್ನೋದು ಏನು? ICICI ಬ್ಯಾಂಕಿಂದ ನಿಮ್ಮ ಚೆಕ್ಕು ಡೆಬಿಟ್ ಕಾರ್ಡ್ ರೆಡಿ ಇದೆ ಬಂದು ತೊಗೊಳ್ಳಿ ಅಂತ, ಅದಕ್ಕೆ ಆ ರಸ್ತೆನ ನಾನು ಹೋಗ್ಬಿಟ್ಟೆ. ICICI ಬ್ಯಾಂಕ್ನಲ್ಲಿ ಹೋಗಿ ಆಮೇಲೆ ಅಲ್ಲಿ ಗಾಡಿ ಪಾರ್ಕಿಂಗ್ನಲ್ಲಿ ಬಿಟ್ಟೆ. ಅಲ್ಲೇ ಗೇಟ್ ಹತ್ರನೇ ಪಾರ್ಕಿಂಗ್ ಇದೆ, ಅದು ಅಲ್ಲಿ ನಿಲ್ಲಿಸಿದೆ. ಒಂದು 5 ನಿಮಿಷ ಆಯಿತು ಅಷ್ಟೇ. ಅಲ್ಲಿ ಹೋಗಿ ತೊಗೊಂಡು ಬಂದ್ರಕ ನೋಡಿದ್ರೆ ಒಳಗಡೆ ಕ್ಯಾಶೇ ಇಲ್ಲ ಡಿಕ್ಕಿನಲ್ಲಿ. ಲಕ್ಷ್ಮೀ ವಿಲಾಸ್ ಬ್ಯಾಂಕಿನ ಎಟಿಎಂನಲ್ಲಿದ್ದ ಹಣ ಕಳವು ಪ್ರಕರಣದ ತನಿಖೆಯನ್ನ ಬೆಂಗಳೂರಿನ ಭಾರತೀನಗರ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಪತ್ತೆ ಹಚ್ಚಲು ಪೊಲೀಸರು ಅಸ್ಸಾಂಗೆ ತೆರಳಲು ಸಜ್ಜಾಗಿದ್ದಾರೆ. 2 ಸೆಕ್ಯೂರಿಟಿ ಗಾರ್ಡ್ಗಳು ಈ ಕೃತ್ಯ ಎಸಗಿದ್ದಾರೆ ಅಂತ ಪೊಲೀಸರು ಸಂಶಯ ವ್ಯಕ್ತಪಡಿಸಿದ್ರು. ಆದರೆ ಬ್ಯಾಂಕ್ನಲ್ಲಿದ್ದ ಸಿಸಿಟಿವಿಯಲ್ಲಿ 4 ಇರೋದು ಗೊತ್ತಾಗಿ ಪೊಲೀಸರು ಅಸ್ಸಾಂಗೆ ತೆರಳಲು ಸಜ್ಜಾಗಿದ್ದಾರೆ. ಸೋಮವಾರ ರಾತ್ರಿ ಅಲ್ಸೂರು ಕೆರೆ ಬಳಿ ಇರೋ ಲಕ್ಷ್ಮೀ ವಿಲಾಸ್ ಬ್ಯಾಂಕಿನ ಸೆಕ್ಯೂರಿಟಿ ಗಾರ್ಡ್ಗಳಾದ ಬಿಫುಲ್ ಪೂಜಾರಿ, ಮಸೂಮ್ ಅನ್ನೋರು ಎಟಿಎಂನ ಬೀಗ ತೆಗೆದು 10 ಲಕ್ಷ ರೂಪಾಯಿ ಹಣವನ್ನು ದೋಚಿದ್ರು. ಈ ಸಂಬಂಧ ಭಾರತೀನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಪ್ರಕಾಶ್ ಬಿಡಿ ಕಂಪನಿಯ ಮಾಲೀಕ ಆನಂದ ಪ್ರಭು ವಿರುದ್ಧ ಮಹಿಳೆಯೊಬ್ಬಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಮಂಗಳೂರು ಮೂಲದ ಸುಲೀತಾ ಭಂಡಾರ್ಕರ್ ಆನಂದ ಪ್ರಭು ವಿರುದ್ಧ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಕೇಳಿದ್ದಕ್ಕೆ ಕೊಲೆ ಮಾಡಲು ಯತ್ನಿಸಿ ಆರೋಪಿಸಿ ದೂರು ನೀಡಿದ್ದಾಳೆ. ಆನಂದ ಪ್ರಭು ಈ ಹಿಂದೆ ಮತ್ತೊಬ್ಬ ಯುವತಿಯನ್ನ ವಿವಾಹವಾಗಿದ್ದು ಈಕೆಗೆ ಡಿವೋರ್ಸ್ ನೀಡಿದ್ದಾನೆ. ಇದೇ ರೀತಿ 3-4 ಯುವತಿಯರಿಗೆ ಮೋಸ ಮಾಡಿದ್ದಾನೆ ಅಂತ ಸುಲೀತಾ ಆರೋಪಿಸಿದ್ದಾಳೆ. ಆನಂದ್ ಪ್ರಭು ನಾಪತ್ತೆಯಾಗಿದ್ದು ಈತನಿಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಅವ್ರದ್ದು ಮತ್ತೆ ಡಿವೋರ್ಸ್ ಅಪ್ಲೈ ಮಾಡಿದ ಮೇಲೆ ಅವ್ರು ನನಗೆ ಕಮಿಟ್ಮೆಂಟ್ ಕೊಟ್ಟಿದ್ದರು. ಅವ್ರದ್ದು ಡೈವೋರ್ಸ್ ಕಂಪ್ಲೀಟ್ ಆದಮೇಲೆ ಮದುವೆ ಮಾಡ್ಕೊಳ್ತೀನಿ ಅಂತ. ಇವಾಗ ಒಂದು 4.5 ವರ್ಷ ಆಯಿತು, ಅವ್ರದ್ದು ಡೈವೋರ್ಸ್ ಇನ್ನೂ ಆಗಿಲ್ಲ.
ಇನ್ನು ಮೀನ್ ಟೈಮ್ ಇವರು ನನಗೆ ಮಾತ್ರ ಅಲ್ಲ, ನನ್ನ ಜೊತೆ ಇನ್ನೂ 2-3 ಹುಡುಗಿಯರಿಗೆ ಸೇಮ್ ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲರಲ್ಲ ಹುಡುಗಿಯರ ಲೈಫನ್ನು ಹಾಳು ಇರ್ತಾರಂದ್ರೆ ನನಗೆ ಗೊತ್ತಾಯಿತು. ಅರ್ಕಾವತಿ ಬಡಾವಣೆ ರೈತರಿಗೆ ಬಿಡಿಎ ವತಿಯಿಂದ ಪರಿಹಾರ ಸಿಗದೇ ಇರುವುದು ರೈತರ ಆರ್ಥಿಕ ದುಸ್ಥಿತಿಗೆ ಕಾರಣವಾಗಿದೆ. ಪರಿಣಾಮ ಜೀವನ ನಡೆಸೋದಕ್ಕೆ ರೈತರು ತಮ್ಮ ಮಕ್ಕಳನ್ನ ಮಾರಾಟ ಮಾಡೋ ನಿರ್ಧಾರಕ್ಕೆ ಬಂದಿದ್ದಾರೆ. ರೈತರ ಸಂಕಷ್ಟ ಕುರಿತ ರಿಪೋರ್ಟ್ ಇಲ್ಲಿದೆ. 5 ಲಕ್ಷ ಒಂದು ಸಾರಿ 5 ಲಕ್ಷ, 5.5 ಮದುವೆ ಆಗಲ್ಲ, 6 ಲಕ್ಷ ಆಗಲ್ಲ. ಅಂತೂ ಸತ್ಯಕ್ಕಾಗಿ ಸತ್ಯ ಹರಿಶ್ಚಂದ್ರ ತನ್ನ ಹೆಂಡತಿ ಮಕ್ಕಳನ್ನ ಹರಾಜು ಹಾಕಿದ. ಅದು ಆ ಕಾಲ. ಹಿಂದಿನ ಕಾಲದಲ್ಲೆಲ್ಲಾದ್ರೂ ಮಕ್ಕಳನ್ನ ಹರಾಜು ಹಾಕೋದು ನೋಡಿದ್ದೀರಾ? ಬೆಂಗಳೂರಿನ ಜಕ್ಕೂರು ಲೇಔಟ್ನಲ್ಲಿ ಇಂತಹದ್ದೊಂದು ದೃಶ್ಯ ಕಂಡುಬಂತು. ಅರ್ಕಾವತಿ ಲೇಔಟ್ಗಾಗಿ ಬಿಡಿಎ ಆಕ್ರಮಿಸಿರೋ ಭೂಮಿಗೆ ಪರಿಹಾರ ಸಿಗದೆ ರುಚಿಗೆದ್ದಿರೋ ರೈತರು ಮಕ್ಕಳನ್ನ ಹರಾಜು ಹಾಕೋ ಅಣಕು ಪ್ರದರ್ಶನ ಮಾಡಿದ್ರು. ದುಡ್ಡು ಕೊಟ್ಟಾಗ ನಿಮ್ಮ ಬಡ್ಡಿ ಏನಾಗಿರ್ತದೆ, ಆಮೇಲೆ ಇವನು ಎಷ್ಟು ದಿವಸ ದುಡ್ದಿರ್ತಾನೆ, ದಿವಸ ಕೂಲಿ ಉತ್ತಾರ ಹಾಕಿ ಇವನೇನು ನಿಮಗೆ ಸೇವೆ ಮಾಡಿರ್ತಾನೆ ಅದನ್ನು ಕಳೆದು ಉಳಿದಿದ್ದ ನಿಮ್ಮ ಹಣ ಬಡ್ಡಿ ಕೊಟ್ಟು ಬಿಡಿಎ ನಮಗೆ ಬರಬೇಕಾದಂಥ 40% ಈ ಭಾಗವನ್ನು ಇದುವರೆಗೂ ಕೊಟ್ಟಿಲ್ಲ. 1 ವರ್ಷ ಆಯಿತು, ಇದುವರೆಗೂ ಕೊಟ್ಟಿಲ್ಲ. ಅದಕ್ಕೆ ಅವರ ಗಮನ ಸೆಳೆಯೋದಕ್ಕೋಸ್ಕರವಾಗಿ ಮಕ್ಕಳನ್ನು ಹರಾಜು ಹಾಕುವಂಥ ಅಣುಕು ಪ್ರದೇಶವನ್ನು ಮಾಡಿದ್ದೀವಿ. ಇಷ್ಟಕ್ಕೂ ಅವರು ಗಮನಕ್ಕೆ ತಗೊಳ್ಳದೇ ಇದ್ದರೆ ರೋಡ್ ಬಂದ್ ಮಾಡಿ ಬಿಡಿಎನ್ ಮುತ್ತಿಗೆ ಹಾಕುವಂಥದ್ದು. ಅರ್ಕಾವತಿ ಲೇಔಟ್ ನಿರ್ಮಾಣ ವಿರೋಧಿಸಿ ರೈತರು ನಡೆಸಿದ ಹೋರಾಟಕ್ಕೆ ವರ್ಷವಾಗ್ತಿದೆ. ಆದರೆ ಬಿಡಿಎಯಿಂದ ಮಾತ್ರ ಬರೀ ಭರವಸೆಗಳ ಮಳೆ ಸುರಿಯುತ್ತಿದೆಯೇ ವಿನಃ ಪರಿಹಾರ ಸಿಕ್ಕಿಲ್ಲ. ಪರಿಣಾಮ ದೈನಂದಿನ ಜೀವನಕ್ಕೆ ದುಡ್ಡಿಲ್ಲದೆ ರೈತರು ತಮ್ಮ ಮಕ್ಕಳನ್ನ ಹರಾಜು ಹಾಕೋ ಪರಿಸ್ಥಿತಿಗೆ ಬಂದಿದ್ದಾರೆ. ಅವರ ಸಂಸಾರ ನಿರ್ವಹಣೆ ಭಾಳ ಕಷ್ಟ ಆಗಿರೋದ್ರಿಂದ ಆ ತಾಯಿ ಸ್ಕೂಲ್ಗೆ ಹೋಗೋ ಮಗನ ಕೂಡ ಹರಾಜು ಹಾಕ್ತವ್ರೆ. ಇದೊಂದು ದಾರುಣ ಪ್ರಸಂಗ. ರವಿಕುಮಾರ್ 2.5 ಲಕ್ಷ, 3 ಲಕ್ಷ, ವೆರಿ ಗುಡ್, 3 ಲಕ್ಷ ಆದರೂ ಬರಲ್ಲ, ಕಷ್ಟ ಆಯ್ತು. ಅವ್ರ ತಂದೆ ತಾಯಿ ಕೊಡಲ್ಲ. ಕೂಲಿ ಮಾಡ್ಕೊಂಡಿದ್ದೀನಿ. ಅದರಿಂದ ಚಿಕ್ಕ ಮಗನ ಆಕ್ಷನ್ ಕೊಟ್ಟು ದೊಡ್ಡ ಮಗನ ಮದುವೆ ಮಾಡೋಣ ಅಂತ ರೆಡಿ ಮಾಡಿದ್ವಿ ಮೇಡಮ್. ಇನ್ನೇನು ಮಾಡೋಣ, ನಾವು ಕಷ್ಟಪಟ್ಟು ಇನ್ನೇನು ಮಾಡೋಣ, ಇನ್ನೇನು ಹೇಳ್ರಿ. ಬೇರೆ ಯಾರು ಬಡ್ಡಿ ಕಟ್ಟಾಗದ ನಾವು ಫಾಲೋ ಮಾಡಿ. ಅದರಿಂದ ಒಬ್ಬ ಮಗನ ಇವತ್ತು ಆಕ್ಷನ್ ಇಟ್ಟೆ. 6 ಲಕ್ಷಕ್ಕಾಯಿತು. ನಮ್ಮ ಅಣ್ಣ ಮದುವೆ ಮಾಡಬೇಕು ಅಂತ ಭಾರಿ ಕಷ್ಟದಲ್ಲಿದ್ದೀರಿ, ಅದರಿಂದ ಹರಾಜು ಹಾಕಿದ್ದಾರೆ. ಹೋಗಪ್ಪ ಬಿಡಿಎ ದುಡ್ಡು ಬರೋ ಅಂತ ಅವ್ರ ಮನೇಲಿ ಇರು ಅಂದರು. ಸರಿ ಅಂತ ಯಾರು ನಿಮ್ಮ ತೊಗೊಂಡಿದ್ದಾರೆ? ಅವ್ರ ಮನೇಲಿ ಇರ್ತೀರಾ, ಕೆಲಸ ಮಾಡ್ತೀರಾ ನೀವು? ಕಷ್ಟ ಇದೆಯಲ್ಲ ಈಗ, ಅದರಿಂದ ನಾನು ಮಾಡೇಬೇಕಲ್ವಾ, ಇರೋಣ ಅಂತ ಇದ್ದೀನಿ. ಸರ್ಕಾರ ರೈತರಿಗೆ ಫೆಬ್ರವರಿ ತಿಂಗಳಲ್ಲಿ ಪರಿಹಾರ ನೀಡುವಂತೆ ಬಿಡಿಎಗೆ ಆದೇಶ ಹೊರಡಿಸಿತ್ತು. ಆದರೆ ಈವರೆಗೂ ರೈತರಿಗೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಈ ಹರಾಜಿಗೂ ಬಿಡಿಎ ಜಗದಿದ್ರೆ ರೈತರು ಸರ್ಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.